ನಿನಗಾಗಿ ಭಾಗ 165. ಅತ್ತ ಪ್ರಜ್ವಲ್ ಪವಿತ್ರಳನ್ನು ತನ್ನ ಕಡೆ ಹಿಡಿದುಕೊಳ್ಳುತ್ತಿದ್ದಾನೆ. ಕ್ಷಣದಿಂದ ಕ್ಷಣಕ್ಕೆ ಅವಳು ಇವನಲ್ಲಿ ಇನ್ವಾಲ್ವ್ ಆಗುತ್ತಿದ್ದಾಳೆ. ಅವಳಿಗೆ ತಿಳಿಯದೆ ತನ್ನ ಸಂಬಂಧವನ್ನು ಸರಿ ಮಾಡಲು ಏನೇನು ಮಾಡಲು ಸಾಧ್ಯ ಎಲ್ಲವನ್ನು ಮಾಡುತ್ತಿದ್ದಾನೆ. ತುಂಬ ಶಾಂತವಾಗಿ, ಏಕೆಂದರೆ ಪವಿತ್ರ ತುಂಬ ವಿಚಿತ್ರವಾದ ಹುಡುಗಿ. ಅವಳನ್ನು ತನ್ನ ಕಡೆ ಕೇವಲ ಪ್ರೀತಿಯಿಂದ ಮಾತ್ರ ಎಳೆದುಕೊಳ್ಳಬಹುದು ಅಂತ ಅವನಿಗೆ ತಿಳಿದಿದೆ. ಅವನು ತನ್ನ ಪ್ರಯತ್ನದಲ್ಲಿ ಸಫಲವಾಗುತ್ತಿದ್ದಾನೆ. ಅತ್ತ ಅದಾದರೆ ಇತ್ತ ವಿಕ್ರಮ್ ದಮಯಂತಿ ಪ್ರೆಗ್ನೆಂಟ್ ಆಗಿರುವುದರಿಂದ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ಪ್ರತಿದಿನ ಹೊಸ ಹೊಸ ಪ್ಲ್ಯಾನನ್ನು ಮಾಡುತ್ತಿರುತ್ತಾನೆ. ಇಂದು ಬೆಳಿಗ್ಗೆ ಅವನು ಎಲ್ಲರಿಗಿಂತ ಮುಂಚೆ ಎದ್ದು ಕ್ಯಾರೆಟ್ ಹಲ್ವಾ ಅನ್ನು ಮಾಡಲು ಆರಂಭಿಸಿದ. ಕ್ಯಾರೆಟನ್ನು ತುಂಬ ಕಷ್ಟಪಟ್ಟು ತುರಿದ. ಅವನಿಗೆ ಇದೆಲ್ಲ ಹೊಸದಾದರೂ ಕೂಡ ತನ್ನ ಹೆಂಡತಿಯ ಪ್ರೀತಿಗಾಗಿ ಅವಳು ಇದನ್ನು ತಿಂದಾಗ ಖುಷಿಪಡುತ್ತಾಳೆ, ಆಗ ನನ್ನ ಮಗು ಕೂಡ ಖುಷಿಪಡುತ್ತದೆ ಅಂತ ಅವನು ಕಲ್ಪನೆ ಮಾಡಿಕೊಂಡು ಪ್ರಯತ್ನ ಮಾಡುತ್ತಿದ್ದಾನೆ. ಆದರೆ ನಿಜವಾಗಲೂ ಅವನ ಕೈಯಲ್ಲಿ ಆಗುತ್ತಿಲ್ಲ. ಕೊನೆಗೆ ಕಾಂಚನ ಅಜ್ಜಿಯನ್ನು ಹೇಳಿಸಿದ. ಫೋನ್ ಮಾಡಿ ನನಗೆ ನಿಮ್ಮ ಸಹಾಯದ ಅವಶ್ಯಕತೆ ಇದೆ ಅಂತ. ಅವರಿಗೆ ಭಯವಾಯಿತು ಅಂತ ಓಡಿ ಬಂದರು. ಅವರು ಬಂದು ಭಯದಿಂದ ಏನಾಯಿತು ಮಗು, ಏನಾದರೂ ಅವಶ್ಯಕತೆ ಇದೆಯಾ ಅಂದಾಗ, ಹೌದು, ಇಂದು ನಿಮ್ಮ ಅವಶ್ಯಕತೆ ನನಗೆ ತುಂಬ ಇದೆ. ಅವನ ಮಾತಿಗೆ ಅಜ್ಜಿ ಎಮೋಷ್ನಲ್ ಆದರು. ಏಕೆಂದರೆ ಸ್ವಂತ ಮೊಮ್ಮಗ ಅಲ್ಲವೇ. ಅದನ್ನು ತಿಳಿಯದ ವಿಕ್ರಮ್, ನನಗೆ ಈ ಅಡಿಗೆ ಮಾಡಲು ಸಾಧ್ಯವಾಗುತ್ತಿಲ್ಲ, ನೀವು ಹೇಳಿಕೊಡಿ. ಮೊದಲು ಕಾಂಚನಾಳಿಗೆ ಏನು ಅರ್ಥವಾಗಿಲ್ಲ. ಇಷ್ಟು ಹೊತ್ತಲ್ಲಿ ನೀನು ಇದನ್ನೆಲ್ಲ ಹೇಗೆ ಮಾಡುತ್ತಿದ್ದೀಯಾ ಅಂತ ತುಂಬ ಕೋಪದಿಂದ ನೋಡಿದರು. ಏಕೆಂದರೆ ಅವರಿಗೆ ಆಗ ತಾನೇ ನಿದ್ರೆ ಬಂದಿತ್ತು. ಕಣ್ಣನ್ನು ಮುಚ್ಚಿದ್ದರು. ಇವನು ಅಜ್ಜಿ ದಮಯಂತಿಯನ್ನು ಇಂಪ್ರೆಸ್ ಮಾಡಲು ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ. ಈಗ ಅವಳು ಪ್ರೆಗ್ನೆಂಟ್. ನಾನು ಈ ರೀತಿ ಕೆಲಸವನ್ನು ಮಾಡಿದರೆ ಅವಳಿಗೆ ತುಂಬ ಖುಷಿಯಾಗುತ್ತದೆ ಅಂತ ಅಷ್ಟೆ. ಅದನ್ನು ಬಿಟ್ಟು ಇನ್ನೇನೂ ಇಲ್ಲ ಅಂದ. ಅಜ್ಜಿಯ ಕೈಯಲ್ಲಿ ಮುಟ್ಟಿದ್ದು, ಅವನ ಸ್ಪರ್ಶ ಅವಳಿಗೆ ಒಂದು ಹೊಸ ರೀತಿ ಖುಷಿಯನ್ನು ಕೊಟ್ಟಿದ್ದು. ನನ್ನ ಮಗ, ನನ್ನ ಮಗಳ ಮಗ ಅಂತ ಅವನು ತನ್ನನ್ನು ಮುಟ್ಟಿದ್ದು ಅವಳಿಗೆ ಏನೋ ಒಂದು ಹೊಸ ರೀತಿಯ ಅನುಭವವಾಯಿತು. ಅವಳು ಕೂಡ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಮಾಡಿಕೊಡುತ್ತೇನೆ, ತೊಂದರೆ ಏನೂ ಇಲ್ಲ ಅಂತ ತುಂಬ ಕಾನ್ಫಿಡೆಂಟಾಗಿ ಅಜ್ಜಿ ಹೇಳಿದಳು. ಅದನ್ನು ನೋಡಿ ಇವನಿಗೆ ತುಂಬ ಖುಷಿಯಾಯಿತು. ಇತ್ತ ವಿಕ್ರಮ್ ಅಜ್ಜಿಯನ್ನು ಖುಷಿ ಮಾಡಿದರೆ ದಮಯಂತಿ ಖುಷಿಯಾಗುತ್ತಾಳೆ. ಏಕೆಂದರೆ ದಮಯಂತಿಗೆ ಇಷ್ಟವಾಗುವ ಎಲ್ಲವನ್ನು ಅಜ್ಜಿ ಮಾಡಿಕೊಡುತ್ತಾರೆ. ನನ್ನ ಅಜ್ಜಿ ತುಂಬ ಗ್ರೇಟ್ ಅಂತ ಮನಸ್ಸಿನಲ್ಲಿ ಖುಷಿಪಟ್ಟ ಅವನಿಗೆ ತಿಳಿಯದೆ ಒಂದು ಹೊಸ ಕನೆಕ್ಷನ್ ಬರುತ್ತಿದೆ. ಮೊದಲು ಅವನು ಅಂದುಕೊಂಡ ಇವರು ಅಜ್ಜಿಯ ಗೆಳತಿ ಅಂತ. ಈಗ ಅದನ್ನು ಸಂಪೂರ್ಣವಾಗಿ ಮರೆತು ಇವರೇ ನನ್ನ ನಿಜವಾದ ಅಜ್ಜಿ ಅನ್ನುವ ರೀತಿ ಅವಳ ಜೊತೆ ವರ್ತನೆ ಮಾಡುತ್ತಿದ್ದಾನೆ. ಅದನ್ನು ಅರಿತ ಕಾಂಚನಾಳಿಗೆ ತುಂಬ ಖುಷಿಯಾಗುತ್ತಿದೆ. ನಿಜವಾಗಲೂ ಇವನು ನನ್ನ ಮೊಮ್ಮಗ ಅಂತ ಕಣ್ಣಿಗೆ ತಿಳಿಯದೇ ಇದ್ದಿದ್ದು ಕರುಳಿಗೆ ತಿಳಿಯುತ್ತದೆ ಅಲ್ಲವೇ. ನಿಜವಾಗಲೂ ಇವನು ನನ್ನ ಮೊಮ್ಮಗ, ನನ್ನ ಪ್ರಾಣ ಅಂತ ಅವಳು ಕಣ್ಣಿನಲ್ಲೇ ಪ್ರಾಣ ಇಟ್ಟುಕೊಂಡಿದ್ದಾಳೆ. ಈ ಪ್ರೇಮದ ನಡುವೆ ಕ್ಯಾರೆಟ್ ಹಲ್ವಾ ತುಂಬ ಚೆನ್ನಾಗಿ ಬಂತು. ಅದನ್ನು ನೋಡಿ ಇಬ್ಬರಿಗೂ ಖುಷಿಯಾಯಿತು. ಅಜ್ಜಿಗೆ ಮೊಮ್ಮಗನನ್ನು ಖುಷಿಪಡಿಸಬೇಕು ಅನ್ನುವ ಯೋಚನೆಯಾದರೆ ಮೊಮ್ಮಗನಿಗೆ ಅವನ ಹೆಂಡತಿಯನ್ನು ಖುಷಿಪಡಿಸಬೇಕು ಅನ್ನುವ ಯೋಚನೆ. ಇಬ್ಬರೂ ಕೂಡ ಇದೇ ರೀತಿ ಯೋಚನೆ ಮಾಡುತ್ತಿದ್ದಾರೆ. ಯಾವಾಗ ವಿಕ್ರಮ್ಗೆ ತಿಳಿಯುತ್ತದೆ ಇವರು ಅವನ ಅಜ್ಜಿ ಅಂತ, ಆಗ ಅವನ ನಿಜವಾದ ಪರಿಸ್ಥಿತಿಯನ್ನು ನೋಡಬೇಕು ಹೇಗಿರುತ್ತದೆ ಅಂತ. ಖುಷಿಯಿಂದ ಅವನು ಅಜ್ಜಿಗೆ ಮುತ್ತು ಕೊಟ್ಟ. ಥ್ಯಾಂಕ್ಸ್ ಅಜ್ಜಿ, ನಿಜವಾಗಲೂ ನನ್ನ ಅಜ್ಜಿ ತುಂಬ ಒಳ್ಳೆಯವರು. ನನ್ನ ಜೊತೆ ಕಳಿಸಿದ್ದಾರೆ ನಿಮ್ಮನ್ನು. ಅವರಿದ್ದರೆ ಈ ಸಂದರ್ಭದಲ್ಲಿ ಹೋಟೆಲ್ನಿಂದ ತರಿಸಿಬಿಡು ಅಂತ ಹೇಳುತ್ತಿದ್ದರು. ನೀವು ಆಗಿದ್ದಕ್ಕೆ ಇದನ್ನೆಲ್ಲ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದೀರಾ. ನಮ್ಮ ಮಗು ಹುಟ್ಟಿದಾಗ ನಾನು ಹೇಳುತ್ತೇನೆ, ಮೊದಲು ನಿನ್ನ ಅಮ್ಮನಿಗೆ ಕ್ಯಾರೆಟ್ ಹಲ್ವಾವನ್ನು ಅಜ್ಜಿ ಮಾಡಿಕೊಟ್ಟಿದ್ದು ನೀನು ಹೊಟ್ಟೆಯಲ್ಲಿದ್ದಾಗ ಅಂತ ಅವನು ತುಂಬ ಎಮೋಷ್ನಲ್ ಆಗಿ ಹೇಳಿದ.
ಅವನಿಗೆ ಭಯ. ಇತ್ತೀಚೆಗೆ ದಮಯಂತಿ ತುಂಬ ಕೋಪ ಮಾಡಿಕೊಳ್ಳುತ್ತಾಳೆ, ಎಲ್ಲಿ ನನ್ನನ್ನು ಬಿಟ್ಟು ಹೊರಟು ಹೋಗುತ್ತಾಳೆ ಅಂತ. ಅದಕ್ಕಾಗಿ ಅವನು ವಿಧವಾಗಿ ಪ್ರಯತ್ನ ಮಾಡುತ್ತಾನೆ. ಆ ಒಂದು ವಿಷಯವನ್ನು ಅವನಿಗೆ ನೆನೆಸಿಕೊಳ್ಳಲು ಕೂಡ ತುಂಬ ಕಷ್ಟವಾಗುತ್ತದೆ. ಇಬ್ಬರು ತುಂಬ ಒಳ್ಳೆಯವರು. ಸಡನ್ನಾಗಿ ಅವನಿಗೆ ಅನಿಸಿತು, ನಾನು ರೂಮಿನಿಂದ ಬಂದು ತುಂಬ ಸಮಯವಾಯಿತು. ಅವಳಿಗೆ ಎಚ್ಚರವಾಗಿದ್ದರೆ ಹುಡುಕುತ್ತಾಳೆ. ಅಜ್ಜಿ, ನಾನು ಹೋಗುತ್ತೇನೆ, ಕೆಲಸದವರು ಮುಟ್ಟಿದರೆ ಅಂತ ವಿಕ್ರಮ್ ತುಂಬ ಕಾಳಜಿಯಿಂದ ಹೇಳಿದಾಗ, ನೀನು ಯೋಚಿಸಬೇಡ, ನಾನು ಇದನ್ನು ಎತ್ತಿ ಇಡುತ್ತೇನೆ ಅಂತ ಅಜ್ಜಿ ಕೂಡ ಹೇಳಿದಳು. ಇದೆಲ್ಲ ವಿಕ್ರಮ್ಗೆ ಹೊಸದು, ಆದರೂ ಕೂಡ ಚೆನ್ನಾಗಿದೆ. ಇತ್ತ ವಿಕ್ರಮ್ ತುಂಬ ಗಾಬರಿಯಿಂದ ರೂಮಿನ ಬಳಿ ಬರುತ್ತಾನೆ. ಏಕೆಂದರೆ ಅವಳಿಗೆ ಬೆನ್ನು ನೋವು ಜಾಸ್ತಿ ಇದ್ದು ಒಂದೇ ಕಡೆ ಮಲಗುವುದಿಲ್ಲ, ಆ ಕಡೆ ಈ ಕಡೆ ತಿರುಗುತ್ತಿರುತ್ತಾಳೆ. ಅದರ ಜೊತೆಗೆ ಪದೇ ಪದೇ ಎಚ್ಚರಗೊಳ್ಳುತ್ತಾಳೆ. ನಾನು ಅವಳಿಗೆ ಬೆನ್ನಿಗೆ ಮೆಸೇಜ್ ಮಾಡಬೇಕು. ನನ್ನ ಮಗುವನ್ನು ಹೊತ್ತುಕೊಂಡು ಎಷ್ಟು ಕಷ್ಟಪಡುತ್ತಿದ್ದಾಳೆ. ಈಗ ಅವಳ ಬೆಲೆ ನಿಜವಾಗಲೂ ಅರ್ಥ ಆಗುತ್ತಿದೆ. ನಾವು ನಮ್ಮ ಮಗು ಅಂತ ಸಾಕುತ್ತೇವೆ, ಆದರೆ ತಾಯಿಯ ಋಣವನ್ನು ಯಾರೂ ಕೂಡ ತೀರಿಸಲು ಸಾಧ್ಯವಿಲ್ಲ ಅಂತ ಹೇಳಬೇಕಾದಾಗ ಅವನ ಕಣ್ಣುಗಳು ಸಡನ್ನಾಗಿ ತುಂಬಿತ್ತು. ಅವನ ತಾಯಿಗೆ ಅವನು ಹುಟ್ಟಿದ ದಿನದಿಂದ ಅವನನ್ನು ಕಂಡರೆ ಇಷ್ಟವಿಲ್ಲ ಅನ್ನುವುದು ವಿಕ್ರಮ್ನ ಮನದ ಮಾತು. ಆದರೆ ನಿಜವಾದ ಮಾತು, ಅವನು ಅವರ ಅಮ್ಮನ ಮಗನೇ ಅಲ್ಲ. ಅವನು ಅಂದುಕೊಂಡಿರುವವಳು ಅವನ ನಿಜವಾದ ಅಮ್ಮ ಅಲ್ಲ. ಅವನ ನಿಜವಾದ ಅಮ್ಮ ಅವನ ಚಿಕ್ಕಂದಿನಲ್ಲೇ ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋಗಿದ್ದಳು. ಅದನ್ನು ತಿಳಿಯದ ಪಾಪದವನು ಇವಳನ್ನೇ ತಾಯಿ ಅಂತ ಪೂಜಿಸುತ್ತಿದ್ದಾನೆ, ಆರಾಧಿಸುತ್ತಿದ್ದಾನೆ. ಅವನಿಗೆ ಅವರ ಚಿಕ್ಕಮ್ಮ ಅಂದರೆ ಪ್ರಾಣ. ಅವನ ಸ್ವಂತ ಅಮ್ಮ ಅಂತ ಅಂದುಕೊಂಡಿದ್ದಾನೆ, ಪ್ರೀತಿಸುತ್ತಿದ್ದಾನೆ. ಈಗ ವಿಕ್ರಮ್ ದಮಯಂತಿಯನ್ನು ಎಷ್ಟು ಪ್ರೀತಿಸುತ್ತಾರೆ ನೋಡಬೇಕು. ಅವಳು ನಿಜವಾಗಲೂ ತುಂಬ ಅದೃಷ್ಟವಂತಳು. ತಾಯಿಯನ್ನು ಯಾರು ತುಂಬ ಪ್ರೀತಿ ಮಾಡುತ್ತಾರೋ ಅವರು ತನ್ನ ಹೆಂಡತಿಯನ್ನು ಕೂಡ ಅಷ್ಟೇ ಪ್ರೀತಿ ಮಾಡುತ್ತಾರೆ. ಈಗ ಅವನು ತಾಯಿಯಿಂದ ಸರಿಯಾದ ಪ್ರೀತಿ ಸಿಗದ ಕಾರಣ ಹೆಂಡತಿಯನ್ನು ದುಪ್ಪಟ್ಟು ಪ್ರೀತಿ ಮಾಡುತ್ತಾನೆ. ಅವಳು ನಿಜವಾಗಲೂ ಪುಟ್ಟ ಮಗು ಹೇಗೆ ಮಲಗಿರುತ್ತದೆಯೋ, ಈ ಪ್ರಪಂಚದ ಜಂಜಾಟದಿಂದ ಬೇಸತ್ತು ಆ ರೀತಿ ಅವಳು ಮಲಗಿದ್ದಾಳೆ, ಒಂದು ನಿಷ್ಕಲ್ಮಶವಾದ ಮಗುವಿನ ರೀತಿ ಅಂತ ಅವನಿಗೆ ಅನ್ನಿಸಲು ಆರಂಭಿಸಿತು. 2 ನಿಮಿಷ ಅವಳು ಮಲಗಿರುವ ರೀತಿಯನ್ನು ನೋಡುತ್ತಾ ಅವನು ನಿಂತ. ವಿಕ್ರಮ್ ಅದೇ ರೀತಿ. ಅವಳು ಮಲಗಿದ್ದರೂ ಚಂದ, ಕೂತಿದ್ದರೂ ಚಂದ, ನಿಂತಿದ್ದರೂ ಚಂದ, ಮೇಕಪ್ ಮಾಡಿ ಇಲ್ಲವಾದರೂ ಚಂದ. ಅವನ ಪ್ರಕಾರ ಅವಳು ಹೇಗಿದ್ದರೂ ಕೂಡ ಇವನಿಗೆ ಚಂದ. ಇವನು ಪದೇ ಪದೇ ಅವಳ ಹಿಂದೆ ಸುತ್ತುತ್ತಾನೆ. ಇಂದು ಕೂಡ ಅದೇ ರೀತಿ. ಅವಳು ಮಲಗಿದ್ದರೂ ಕೂಡ ಇವನು ಅವಳನ್ನೇ ಆರಾಧಿಸುತ್ತಿದ್ದಾನೆ. ನಂತರ ವಾಸ್ತವ ಅರ್ಥವಾಗಿ ಅವಳ ಬಳಿ ಹೋದ. ಆದರೆ ಇವನಿಗೆ ಅವಳನ್ನು ಏಳಿಸುವ ಮನಸ್ಸಾಗಿಲ್ಲ. ನಿದ್ರೆ ಮಾಡುತ್ತಿದ್ದಾಳೆ, ಚೆನ್ನಾಗಿ ಮಾಡಲಿ ಅಂತ ಸ್ವಲ್ಪ ಹೊತ್ತು ಅವಳ ಎದುರುಗಡೆ ಇದ್ದ ಸೋಫಾದ ಮೇಲೆ ಕುಳಿತುಕೊಂಡ. ಆಗ ಅವಳ ಮುಗ್ಧತೆಯ ಮುಖದ ಮೇಲಿನ ಸೌಂದರ್ಯವನ್ನು ಸವಿಯುತ್ತಿದ್ದಾನೆ. ಇವನು ಈಗ ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತಿದ್ದಾನೆ. ಮೊದಲ ಬಾರಿ ಅವರ ಮನೆಗೆ ವಿಕ್ರಮ್ ಹೋದಾಗ ಅವಳು ಕಸಗುಡಿಸುತ್ತಿದ್ದಳು. ವಿಕ್ರಮ್ಗೆ ದಮಯಂತಿಯ ಅಕ್ಕನ ಜೊತೆ ಮದುವೆ ಗೊತ್ತಾಗಿದ್ದರಿಂದ ತುಂಬ ಇವಳ ಕಡೆ ಗಮನ ಹರಿಸಲಿಲ್ಲ. ಆದರೆ ಮದುವೆ ಮಂಟಪದಲ್ಲಿ ತುಂಬ ನೀಟಾಗಿ ಅವಳನ್ನು ನೋಡಿದ್ದು. ಆದರೆ ಅವಳನ್ನು ಪ್ರೀತಿಸುವ, ಅವಳ ಸೌಂದರ್ಯವನ್ನು ಮನಸ್ಸಾರೆ ಒಪ್ಪುವ ಮನಸ್ಸು ಇರಲಿಲ್ಲ. ಅವರ ಅಕ್ಕ ನನ್ನ ಪ್ರೀತಿಯನ್ನು ಧಿಕ್ಕರಿಸಿ ಬಹಳ ದೂರ ಓಡಿ ಹೋಗಿದ್ದಳು. ಆ ಕೋಪವನ್ನು ನನಗೆ ತೀರಿಸಲು ಯಾರಾದರೂ ಬೇಕಿತ್ತು. ಚಿಕ್ಕಂದಿನಿಂದ ಪ್ರತಿಯೊಬ್ಬರೂ ಕೂಡ ನನ್ನನ್ನೆಲ್ಲ ದುಡ್ಡನ್ನು ಬಳಸಿಕೊಂಡು ನನ್ನನ್ನು ಬಿಟ್ಟು ಹೋಗುತ್ತಿದ್ದರು. ಆಗ ವಿಕ್ರಮ್ ಮನಸ್ಸಿಗೆ ನೋವಾಯಿತು. ಪ್ರತಿಯೊಬ್ಬರೂ ಕೂಡ ದುಡ್ಡು ದುಡ್ಡು ಯಾರಿಗೆ ಬೇಕು ಅಂತ ಅನಿಸಿತು. ಮೊದಲ ರಾತ್ರಿ ನಾನು ಅವಳ ಜೊತೆ ತುಂಬ ಕೆಟ್ಟದಾಗಿ ನಡೆದುಕೊಂಡೆ. ಅದನ್ನು ನೆನೆಸಿಕೊಂಡರೆ ಈಗಲೂ ಕೂಡ ಕೈ ಕಾಲು ನಡುಗುತ್ತದೆ. ಅವಳಿಗೆ ತುಂಬ ನೋವು ಮಾಡಿದೆ. ಆ ನೋವನ್ನು ನಾನು ಜೀವನ ಪರ್ಯಂತ ಅವಳನ್ನು ಚೆನ್ನಾಗಿ ನೋಡಿಕೊಂಡರೂ ಕೂಡ ತೀರಿಸಲು ಸಾಧ್ಯವಿಲ್ಲ ಅಂತ ತನಗೆ ತಾನೇ ಬೇಸರ ಮಾಡಿಕೊಂಡ. ನಂತರ ಅವಳು ತನ್ನ ಬದುಕನ್ನು ಬದಲಾಯಿಸಿದ್ದು
ನಕಾರಾತ್ಮಕತೆಯಿಂದ ಸಕಾರಾತ್ಮಕತೆಯ ಕಡೆಯ ನನ್ನ ಜರ್ನಿ ಅದೆಲ್ಲ ದಮಯಂತಿಯಿಂದ ಸಾಧ್ಯವಾಗಿದ್ದು. ಅವಳಿಲ್ಲವಾಗಿದ್ದರೆ ನಾನು ಅದನ್ನು ನೆನೆಸಿಕೊಂಡು ಇದ್ದಕ್ಕಿದ್ದಂತೆ ಬೇಸರದಲ್ಲಿದ್ದ ಅವನ ಮುಖ ಒಂದು ರೀತಿ ಖುಷಿಗೆ ತಿರುಗಿತ್ತು. ಅವಳ ಬಳಿ ಹೋದ. ನನ್ನನ್ನು ಇವಳು ಎಷ್ಟು ಬದಲಾಯಿಸಿದ್ದಾಳೆ, ಒಂದು ಮನುಷ್ಯ ಮಾಡಿದ್ದಾಳೆ. ಮನೆಯವರೆಲ್ಲ ನನ್ನನ್ನು ಮೃಗ ಮಾಡಿಟ್ಟಿದ್ದರು ಅಂತ. ಅವನು ಹೋಗಿ ಅವಳ ಪಕ್ಕ ಮಲಗಿದ ಮೇಲೆ ತನ್ನ ಕೆಲಸವನ್ನು ಶುರು ಮಾಡಿದ. ಅವಳ ತುಟಿಗಳ ವಿಷಯವೆಂದರೆ ಪ್ರತಿ ಬಾರಿ ಅವಳು ನಿದ್ದೆಯಲ್ಲಿ ಇರಬೇಕಾದಾಗಲೂ ಕೂಡ ಇವನು ಅವಳನ್ನು ಮುಟ್ಟಿದರೂ ಸಾಕು, ಅವಳಿಗೆ ತಿಳಿಯುತ್ತದೆ. ಅವನ ಸ್ಪರ್ಶ ಅವಳಲ್ಲಿ ಒಂದು ಭದ್ರತೆಯನ್ನು ಒದಗಿಸುತ್ತದೆ. ಮುಖದಲ್ಲಿ ಮಲಗಿರಬೇಕಾದಾಗಲೇ ಒಂದು ನಗು ಬಂತು. ಇವನಿಗೆ ಅರ್ಥವಾಯಿತು, ಅವಳು ಒಪ್ಪಿಗೆ ಸೂಚಿಸಿದ್ದಾಳೆ ಅಂತ. ಅವಳನ್ನು ಮುದ್ದಾಡಲು ಆರಂಭಿಸಿದ. ಆದರೆ ಈಗ ಒಂದೇ ಒಂದು ವಿಷಯವನ್ನು ನೆನಪಿನಲ್ಲಿ ಇಟ್ಟುಕೊಂಡಿದ್ದ. ಅವಳು ಪ್ರೆಗ್ನೆಂಟ್, ಅವಳಿಗೆ ತೊಂದರೆ ಆಗಬಾರದು ಅಂತ. ಅವಳ ತುಟಿಗಳಿಗೆ ಇವನ ತುಟಿಗಳು ಟಚ್ ಆದ ತಕ್ಷಣ ಅವಳಿಗೆ ಎಚ್ಚರವಾಯಿತು. ಆದರೂ ಕೂಡ ಅದನ್ನು ತೋರಿಸಲಿಲ್ಲ. ಎಲ್ಲಿ ಅವನಿಗೆ ಬೇಸರವಾಗುತ್ತದೆ ಅಂತ. ಅವನು ಹೇಗೆ ಮುತ್ತು ಕೊಡುತ್ತಿದ್ದ ಅದೇ ರೀತಿ ಇವಳು ಮುತ್ತು ಕೊಡುತ್ತಿದ್ದಳು. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.